ಮಾಡಿದ ಮಹೋಪಕಾರಗಳನ್ನು ಒಮ್ಮೆ ಸ್ಮರಿಸಿ, ಅಂಬುಧಿಯನ್ನು ದಾಟಿ ಅಮರಾಭೇದ್ಯವಾದ ಲಂಕೆಯನ್ನು ಹೊಕ್ಕು ಅಕ್ಷಯನನ್ನು ಸಂಹರಿಸಿ ಅಶೋಕವನದಲ್ಲಿ ನಿಮ್ಮ ವಿಯೋಗ ದುಃಖದಿಂದ ಪ್ರಾಣವನ್ನು ತೊರೆಯುತ್ತಿದ್ದ ನನಗೆ ನಿಮ್ಮ ಕುರುಹನ್ನು ತಂದಿದ್ದು ನನ್ನ ಪ್ರಾಣವನ್ನು ಉಳಿಸಿದವನು ಮಾರುತಿ. ಆತನು ನಮಗೆ ಪುತ್ರ ಸಮಾನ ಪ್ರಭು. ಪುತ್ರ ಸಮಾನನಾದವನು ಶತ್ರುವಿನಂತೆ ವರ್ತಿಸಬಹುದೇ? ಆತನು ಮಾಡಿದ ಅಪರಾಧವಾದರೂ ಏನು ಪ್ರಭು? ಹಗಲಿರಳು ನಿದ್ರಾಹಾರಗಳನ್ನು ತ್ಯಜಿಸಿ ತ್ರಿಕಾಲಗಳಲ್ಲಿಯೂ ತ್ರಿಕರಣ ಶುದ್ಧಿಯಿಂದ ಜಾಗೃತ ಸ್ವಪ್ನಾವಸ್ಥೆಗಳಲ್ಲಿಯೂ ನಿಮ್ಮ ಸೇವಾ ತತ್ಪರನಾಗಿರುವ ಹನುಮಂತನು ಶರಣಾಗತನಾದವನೊಬ್ಬನನ್ನು, ಅದರಲ್ಲೂ ನಿಮ್ಮ ಚಿಕ್ಕಪ್ಪನನ್ನು ಉಳಿಸಬೇಕೆಂದಲ್ಲವೇ ಇಷ್ಟು ಸಾಹಸ ಮಾಡುತ್ತಿರುವುದು? ನನ್ನ ಚಿಕ್ಕಪ್ಪನನ್ನು ಉಳಿಸುವ ಸಾಹಸವೋ ಅಥವಾ ರಘುವಂಶದ ಕೀರ್ತಿಯನ್ನು ಶಾಶ್ವತವಾಗಿ ಅಳಿಸುವ ಸಾಹಸವೋ? ಹಾಗಾದರೆ ಪ್ರಾಣ ಸಮಾನನಾದವನ ಮೇಲೆ ಮಾರಣಾಸ್ತ್ರ ಪ್ರಯೋಗಿಸುವರ? ನಮ್ಮ ಪ್ರತಿಜ್ಞೆಗೆ ಎದುರು ನಿಂತ ಮೇಲೆ ಮತ್ತೇನು ಮಾಡಲು ಸಾಧ್ಯ? ಗುರುವಾಕ್ಯವನ್ನು ಪಾಲಿಸಲೇಬೇಕು. ನಿಜ, ಗುರುವೇನೋ ನಿಮಗೆ ಅಸ್ತ್ರವಿದ್ದೆ ಕಲಿಸಿದರು. ಆದರೆ ಅಂದು ಮೇಘನಾಥನ ಅಮೋಘಾಸ್ತ್ರದಿಂದ ಮೂರ್ಛೆ ಹೋದ ಲಕ್ಷ್ಮಣನನ್ನು ಉಳಿಸಿದ್ದು ಆಚಾರ್ಯರಾಸ್ತ್ರವು, ನಮ್ಮ ಆಂಜನೇಯನು ತಂದ ಸಂಜೀವಿನಿ ಪರ್ವತವು. ನೀವು 14 ವರ್ಷಗಳಿಗೆ ಸರಿಯಾಗಿ ವನವಾಸದಿಂದ ಹಿಂತಿರುಗುವೆನೆಂದು ಹೇಳಿ ಅವಧಿ ಮೀರಲು ಅಂಬಿ ಪ್ರವೇಶ ಮಾಡುವುದಕ್ಕಾಗಿ ಸಿದ್ಧನಾಗಿದ್ದ ಭರತನಿಗೆ ನಿಮ್ಮ ಕ್ಷೇಮ ವಾರ್ತೆಯನ್ನು ತಿಳಿಸಿ ಉಳಿಸಿದವರಾರು? ವಿಶ್ವಾಮಿತ್ರರು, ನಮ್ಮ ಸಮೀರ ಪುತ್ರನು. ಮಹಿರಾಮನು ನಿಮ್ಮನ್ನು ಕಾಳಿಗೆ ಬಲಿ ಕೊಡುವುದರಲ್ಲಿದ್ದಾಗ ಆ ಘೋರ ವಿಪತ್ತಿನಿಂದ ತಪ್ಪಿಸಿದವನು ಕೌಶಿಕನು, ನಮ್ಮ ಆಂಜನೇಯನು. ಪ್ರಭು, ನಿಮ್ಮ ಪಾದಗಳನ್ನು ಹಿಡಿದು ಬೇಡುತ್ತಿದ್ದೇನೆ, ಆಂಜನೇಯನನ್ನು ಕ್ಷಮಿಸಿ, ರಾಜ ಚಂದ್ರಭಾನುವನ್ನು ರಕ್ಷಿಸಿ, ಚಾರುಮತಿ ದೇವಿಯ ಮಾಂಗಲ್ಯವನ್ನು ಕಾಪಾಡಿರಿ, ಅವರ ಮಕ್ಕಳನ್ನು ಅನಾಥರನ್ನಾಗಿ ಮಾಡಬೇಡಿ ಪ್ರಭು, ಮಾಡಬೇಡಿ. ಸೀತಾ, ಸೀತಾ, ಹೇಳು ರಾಮ, ನಿನ್ನ ಅಂತಿಮ ನಿರ್ಣಯವೇನು? ನಿನ್ನ ಸೇವೆಗಿಂತ ಮಿಗಿಲಾದ ಕರ್ತವ್ಯ ನನಗಿನ್ನೇನಿದೆ ಪ್ರಭು. ನನ್ನ ತಂದೆ, ತಾಯಿ, ಬಂಧು ಬಳಗ ಸಕಲವೂ ನೀನೇ ಆಗಿರುವಾಗ ನಿನ್ನನ್ನು ಬಿಟ್ಟು ಹೇಗೆ ಹೋಗಲಿ? ಪಾಲನೆಯ ದೀಕ್ಷೆ ರಾಮನದು ಒಂದೇ ಮಾತು, ಒಂದೇ ಬಾಣ ಎಂಬ ಮಾತು ಮಿಥ್ಯವೇ? ಆಂಜನೇಯನನ್ನು ಕ್ಷಮಿಸಿ, ರಾಜ ಚಂದ್ರಭಾನುವನ್ನು ರಕ್ಷಿಸಿ, ಚಾರುಮತಿ ದೇವಿಯ ಮಾಂಗಲ್ಯವನ್ನು ಕಾಪಾಡಿರಿ, ಅವರ ಮಕ್ಕಳನ್ನು ಅನಾಥರನ್ನಾಗಿ ಮಾಡಬೇಡಿ ಪ್ರಭು, ಮಾಡಬೇಡಿ. ಏನು ಮಾಡಲಿ? ಹೀಗೇನು ಮಾಡಲಿ ನಾನು? ದಿಕ್ಕೇ ತೋಚದಂತಾಗಿದೆಯಲ್ಲ. ಪವಿತ್ರ ರಘುವಂಶದ ಮೂಲ ಪುರುಷ ಸೂರ್ಯದೇವ, ನನ್ನ ಹೃದಯದ ದುರ್ಭೇದ್ಯ ಗಾಢಾಂಧಕಾರದಲ್ಲಿ ನಿನ್ನ ತೇಜೋ ವಿರಾಜಿತ ಕೋಟಿ ಕೋಟಿ ಕಿರಣಗಳ ಪ್ರಖರ ಪ್ರಕಾಶದ ಲವಲೇಶವನ್ನಾದರೂ ಕರುಣಿಸಿ ಮಾರ್ಗ ತೋರಲಾರೆಯ?
ವಚನ ಪಾಲನೆಯೇ ಇಕ್ಷ್ವಾಕು ವಂಶಜರ ಆದರ್ಶ ನೀತಿ. ವಚನ ಪಾಲನೆಯೇ ಇಕ್ಷ್ವಾಕು ವಂಶಜರ ಆದರ್ಶ ನೀತಿ. ಹರಿಶ್ಚಂದ್ರ ಮಹಾರಾಜ, ವಚನ ಭಂಗವಾಗಬಾರದು, ವಚನ ಭಂಗವಾಗಬಾರದು. ದಿಲೀಪ ಚಕ್ರವರ್ತಿ, ವಚನ ಭಂಗವಾಗಬಾರದು, ವಚನ ಭಂಗವಾಗಬಾರದು. ಸಗರ ಚಕ್ರವರ್ತಿ, ವಚನ ಭಂಗವಾಗಬಾರದು, ವಚನ ಭಂಗವಾಗಬಾರದು. ಭಗೀರಥ ಭೂಪಾಲ, ವಚನ ಭಂಗವಾಗಬಾರದು, ವಚನ ಭಂಗವಾಗಬಾರದು. ರಘು ಮಹಾರಾಜ, ವಚನ ಭಂಗವಾಗಬಾರದು, ವಚನ ಭಂಗವಾಗಬಾರದು. ತಂದೆ ದಶರಥ ಚಕ್ರವರ್ತಿ, ವಚನ ಭಂಗವಾಗಬಾರದು, ವಚನ ಭಂಗವಾಗಬಾರದು. ಯುದ್ಧ ಸನ್ನದ್ಧರಾಗಿ